ಹಾಯ್ ಡಿಯರ್ ಪೇರೆಂಟ್ಸ್, ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ಈ ವಿಡಿಯೋ ತುಂಬ ಅದ್ಭುತವಾಗಿ ನಿಮಗೋಸ್ಕರ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಯಾಕಂದರೆ ಪ್ಲೀಸ್ ಒಂದು 5 ನಿಮಿಷ ವಿಡಿಯೋ ಇರ್ಬೋದು, ದಯವಿಟ್ಟು ನಿಮ್ಮ ಲೈಫಲ್ಲಿ ಎಷ್ಟೋ ಒಂದು ಉತ್ತಮವಾದ ಇನ್ಫಾರ್ಮೇಷನ್ನ ಕೊಡೋಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ರಿಯಲಿ ವಂಡರ್ಫುಲ್ ಮೆಸೇಜ್ ಅಂತಲೇ ತಿಳ್ಕೊಳ್ಳಿ. ಯಾಕಂದರೆ ನಾನು ಒಂದು ಚಿಕ್ಕ ಪರಿಚಯ ಮಾಡಿಕೊಡ್ತೀನಿ. ಇವಳು ನನ್ನ ಮಗಳು, 10 ಇಯರ್ಸ್ ಈಗ ಅವಳಿಗೆ ಎಷ್ಟು ಟ್ಯಾಲೆಂಟ್ ಇದೆ ಅಂತಂದರೆ ಎಲ್ಲರೂ ಬ್ಯೂಟಿಫುಲ್ ಸೋಲ್ ಅಂತಲೇ ಕರೀತಾರೆ. ಅವ್ರಿಗೆ ಒಂದು ಉನ್ನತವಾದ ಆತ್ಮ, ನಿಜವಾಗ್ಲೂ ಗಾಡ್ ಗಿಫ್ಟ್ ಚೈಲ್ಡ್ ನಿಮಗೆ ಅಂತಲೇ ಹೇಳ್ತಾರೆ. ಅಷ್ಟು ಟ್ಯಾಲೆಂಟ್ ಇದೆ. ಆದ್ರೂ ನಾನು ಅವಳಿಗೆ ನಿನ್ನ ಮನೇಲಿ ಏನು ಕೆಲಸ ಮಾಡಬೇಡ ಅಂತ ಕೂಡಿಸಿಲ್ಲ. ಕಂಪಲ್ಸರಿ ಎಷ್ಟೇ ಟ್ಯಾಲೆಂಟ್ ಇರಲಿ, ಅವಳ ಒಂದೊಂದು ಟ್ಯಾಲೆಂಟ್ನ ಹೇಳಿದರೆ ರಿಯಲಿ ವಂಡರ್ ಆಗ್ತೀರಾ. 5th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ, ಕ್ಲಾಸಲ್ಲಿ ಟಾಪರ್ ಇದ್ದಾಳೆ. ಆಮೇಲೆ ಟ್ಯೂಷನ್ಗೆ ಹೋಗ್ತಾ ಇಲ್ಲ ಅವಳು. ಇವನು ಪೇಂಟಿಂಗ್ ಕ್ಲಾಸ್ಗೆ ಹೋಗಲ್ಲ, ಡ್ಯಾನ್ಸ್ ಕ್ಲಾಸಿಗೆ ಹೋಗಲ್ಲ, ಕ್ರಾಫ್ಟ್ ಕ್ಲಾಸಿಗೂ ಹೋಗಲ್ಲ, ವೆಸ್ಟರ್ನ್ ಡ್ಯಾನ್ಸ್ಗೂ ಹೋಗಲ್ಲ, ಭರತನಾಟ್ಯಮ್ಗೂ ಹೋಗಲ್ಲ. ಆದರೆ ಇವೆಲ್ಲನೂ ಅವಳು ಮಾಡ್ತಾಳೆ. ಒಂದೊಂದು ವಿಡಿಯೋನು ನಾನು ನಿಮಗೆ ಪೋಸ್ಟ್ ಮಾಡ್ತೀನಿ. ಅವಳು ಡ್ಯಾನ್ಸ್ ಪ್ರೋಗ್ರಾಮ್ ನೋಡಿ, ವೆಸ್ಟರ್ನು ಆಯಿತು, ಭರತನಾಟ್ಯಮೂ ಆಯಿತು. ಎಲ್ಲೂ ಹೋದ್ರೂ ಅವಳು ಫ್ಯಾನ್ಸ್ನ ಹಾಗೆ ಅಟ್ರ್ಯಾಕ್ಟ್ ಮಾಡ್ತಾಳೆ, ಜನರ ಪ್ರೀತಿಯನ್ನು ಗಳಿಸ್ತಾಳೆ. ಆದರೆ ಮಕ್ಕಳಿಗೆ ಸ್ವಲ್ಪ ಮನೆ ಕೆಲಸ ಮಾಡು ಅಂದ ತಕ್ಷಣ ತುಂಬಾ ಬೇಜಾರಾಗ್ಬಿಡುತ್ತೆ. ನಾನು ಮಾಡಲ್ಲ ಅಂತಾಳೆ. ಆದರೆ ನಾವು ಹೀಗೇ ಬಿಟ್ಬಿಟ್ರೆ ಮಕ್ಕಳು ಮುಂದಕ್ಕೆ ನಾವು ಕೊಟ್ಟ ಮನೆಗಂತೂ ಕಂಪಲ್ಸರಿ ಹೆಣ್ಮಕ್ಳು ಹೋಗಲೇಬೇಕು. ಆವಾಗ ಆ ತೊಂದರೆನ ಪಡೋದು ಬೇಡ ಅಂತ ಚಿಕ್ಕ ವಿಷಯನ ಅವಳಿಗೆ ಇವಾಗಿಂದನೇ ನಾನು ಹೇಳ್ಕೊಡ್ತಾ ಇದ್ದೀನಿ. ಈಗ ಜಸ್ಟ್ 10 ಇಯರ್ಸ್ ಅವಳಿಗೆ. ಯಾವಾಗಲೂ ನಾವು ಮುಂದೆ ಇದ್ದೂ ಮಕ್ಕಳಿಗೆ ಇವೆಲ್ಲ ಹೇಳ್ಕೊಟ್ರೆ ಈಸಿಯಾಗಿ ಖುಷಿಯಿಂದ ಮಾಡ್ತೇವೆ. ನೀನು ಮಾಡೋಗು ಅಂತ ಬಿಡಬಾರ್ದು. ಅದು ಗ್ಯಾಸ್ ಹತ್ರ ವರ್ಕ್ ಮಾಡಬೇಕಾದ್ರೆ ಕಂಪಲ್ಸರಿ ನಿಮ್ಮ ಪ್ರೆಸೆನ್ಸ್ ಇರಲೇಬೇಕು. ಎಷ್ಟೇ ಟ್ಯಾಲೆಂಟ್ ಇರಲಿ, ಏನೇ ವಿದ್ಯೆ ಇರಲಿ, ಏನೇ ಎಜುಕೇಷನ್ ಇರಲಿ, ಕಂಪಲ್ಸರಿ ಕಿಚನ್ ಏನೇ ಕೆಲಸ ಇರಲಿ, ಮಕ್ಕಳಿಗೆ ಮನೆ ಕೆಲಸ ಅಂತ ಬಂದೇ ಬರಬೇಕು. ಇಲ್ಲ ಅಂತಂದರೆ ನೀವು ಮದುವೆ ಮಾಡಿ ಗಂಡನ ಮನೆಗೆ ಕಳಿಸಿದಾಗ ಯಾವ ಅತ್ತೆನೂ ಇಷ್ಟಪಡಲ್ಲ, ಯಾವ ಮಾವನೂ ಇಷ್ಟಪಡಲ್ಲ, ಈವನ್ ಗಂಡ ಕೂಡ ಇಷ್ಟಪಡಲ್ಲ. ಯಾಕಂದರೆ ಅದು ಹೆಣ್ಮಗಳು ಅಂದ ತಕ್ಷಣ ಕಂಪಲ್ಸರಿ ಅದು ನೀಟ್ ಆ್ಯಂಡ್ ಕ್ಲೀನಾಗಿ ಕಲಿಸ್ಕೊಡಿ ಕೆಲಸ. ಯಾಕಂದರೆ ತುಂಬ ಹೆಣ್ಮಕ್ಳನ್ನ ನಾನು ನೋಡಿದ್ದೀನಿ, ನೀಟಾಗಿ ಕೆಲಸ ಮಾಡೋಕ್ಕೆ ಬರಲ್ಲ ಅವ್ರಿಗೆ. ತುಂಬ ನಾನು ನೋಡಿದ್ದೀನಿ. ಅದರಿಂದನೇ ತುಂಬ ಅತ್ತೆ ಹತ್ರ ಬೈಸ್ಕೊತಿರ್ತಾರೆ, ಮಾಮನ ಹತ್ರ ಬೈಸ್ಕೊತಿರ್ತಾರೆ, ಈವನ್ ಗಂಡ ಹತ್ರನೂ ಬೈಸ್ಕೊಂಡು ಅವರ ಸಂಸಾರ ಹೆಂಗಿರುತ್ತೆ ಅಂದರೆ ಹ್ಯಾಪಿ ಲೈಫ್ ಅನ್ನೋದೇ ಇರಲ್ಲ. ಆಗ ಮಕ್ಕಳು ಡಿಪ್ರೆಷನ್ಗೆ ಹೊರಟೋಗ್ಬಿಡ್ತಾರೆ. ಇದು ಯಾರ ತಪ್ಪು? ಆ ಮಕ್ಕಳು ತಪ್ಪಲ್ಲ, ನಾವು ಏನೂ ಹೇಳ್ಕೊಟ್ಟಿರಲ್ಲ. ಇವಾಗಿನ ವಿದ್ಯೆ ಆಗಿದೆ, ಅದು ನಿಮ್ಮದು ಪೇರೆಂಟ್ಸ್ದು, ನಮ್ಮದು ತಪ್ಪಂತ ನಾನು ಹೇಳ್ತಾ ಇಲ್ಲ. ಈಗಿನ ಎಜುಕೇಷನ್ ಭಾರ, ಡಿಪ್ರೆಷನ್ನು ಮಕ್ಕಳಿಗೆ ಆಗಿದೆ. ಬೆಳಿಗ್ಗೆ ಎದ್ದ ತಕ್ಷಣ ಹರಾಬಿರಿಯಲ್ಲಿ ಸ್ಕೂಲ್ಗೆ ಕಾಲೇಜ್ಗೆ ಓಡೋಗ್ತಾರೆ. ಮನೆಗೆ ಬರೋಷ್ಟಿಗೆ ಸುಸ್ತು ಮಕ್ಕಳು. ಬೇರೆ ಏನು ಮಾಡೋಕ್ಕೆ ಇಷ್ಟ ಆಗೋದಿಲ್ಲ ಮಕ್ಕಳಿಗೆ. ಯಾಕಂದರೆ ಸ್ಕೂಲಲ್ಲೇ ಆಲ್ಮೋಸ್ಟ್ ಎನರ್ಜಿ ಆಗೋಗಿರುತ್ತೆ. ಇನ್ನು ಮನೆಗೆ ಬಂದಮೇಲೆ ದೊಡ್ಡ ಶಾಪ ಅಂತಂದರೆ ಮನೇಲಿರೋ ಮೊಬೈಲು, TV. ಎಷ್ಟು ಅಡಿಕ್ಷನ್ ಅಂತಂದರೆ ಇದು ನಿಜವಾಗ್ಲೂ ಒಂದು ಕಡೆ ನಾವು ಹೆಂಗೆ ಯೂಸ್ ಮಾಡ್ತೀವೋ ಅದರಿಂದ ನಮಗೆ ಎಷ್ಟು ಹೆಲ್ಪ್ ಇದೆನೋ ಅಷ್ಟೊಂದು ಇದರಿಂದ ಡಿಸ್ಅಡ್ವಾಂಟೇಜಸ್ ಇರೋದರಿಂದ ದಯವಿಟ್ಟು ಅದಕ್ಕೂ ಟೈಮ್ ಕೊಡಿ. ತುಂಬ ಮೊಬೈಲ್ ನೋಡಬೇಡ ಅಂತ ಕಂಡೀಷನ್ ಮಾಡಬೇಡಿ. ಅದಕ್ಕೂ 1 hour ಟೈಮ್ ಕೊಡಿ, ಪರವಾಗಿಲ್ಲ ನೋಡಲಿ. ಅದ್ರ ಜೊತೆಗೆ ಸ್ವಲ್ಪ ಆದರೂ ಟೈಮ್ ತೊಗೊಂಡು ಸ್ಯಾಟರ್ಡೇ ಸಂಡೇ ಬಲವಂತವಾಗಿ ಕಸ ಗುಡಿಸೋದಾಯಿತು, ಮನೆ ಕ್ಲೀನಿಂಗ್ ಆಯಿತು, ಇವನ್ ಬಾತ್ರೂಮ್ ಕ್ಲೀನಿಂಗ್ ಆಯಿತು, ಏನು ಮಾಡಿದರೂ ತಪ್ಪಿಲ್ಲ. ವಿದ್ಯೆ ಜೊತೆಗೆ ಇದು ಒಂದು ಕಲ್ತ್ಬಿಟ್ರೆ ನಿಜವಾಗ್ಲೂ ಆ ಹೆಣ್ಮಗಳು ಹ್ಯಾಪಿಯಾಗಿ ಇರೋಕ್ಕೆ ಸಾಧ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ಅದು ಆ್ಯಕ್ಚುಲಿ ಈಗ ನಾನು ಎಲ್ಲ ಕ್ಯಾಟ್ರಿಂಗು ಎಲ್ಲ ಮಾಡ್ತಾಯಿದ್ದೀನಿ. ತುಂಬ ಆಶ್ಚರ್ಯ ಪಡ್ತಾರೆ ಜನ ನಾವು ಮಾಡೋ ಕೆಲಸದಿಂದ. ನೀಟ್ ಆ್ಯಂಡ್ ಕ್ಲೀನ್ ಇರಬೇಕು. ಯಾವುದೇ ಕೆಲಸ ಮಾಡಿದ್ರೂ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಇದ್ದಾಗೆ ಅದು ಜನಕ್ಕೆ ಇಷ್ಟ ಆಗುತ್ತೆ, ಮನೆಯವ್ರಿಗೆ ಇಷ್ಟ ಆಗುತ್ತೆ, ಆ ಮನೆಯಲ್ಲಿರೋ ವಾತಾವರಣವೂ ಚೇಂಜ್ ಆಗುತ್ತೆ. ಆ ಥರ ಮಕ್ಕಳಿಗೆ ಟ್ರೈನ್ ಅಪ್ ಮಾಡಿ ಚಿಕ್ಕ ವಯಸ್ಸಿಂದನೇ ಇವೆಲ್ಲ ಹೇಳಿಬಿಟ್ರೆ ಮಕ್ಕಳಿಗೆಲ್ಲ ಅಭ್ಯಾಸ ಆಗಿಬಿಟ್ಟಿರುತ್ತೆ. ಹಾಗಾಗಿ ಪ್ಲೇ ಕ್ಲಾಸಿಂದ ಹೆಂಗೆ ಓದಿಸ್ತೀವೋ ಅದೇ ಥರ ಮಕ್ಕಳಿಗೆ ಚಿಕ್ಕ ವಿಷಯನ ಇವಾಗಿಂದನೇ ಟ್ರೈನ್ ಅಪ್ ಮಾಡಿದರೆ ಖಂಡಿತ ಮದುವೆ ಮಾಡಿ ಕೊಟ್ಟ ಮೇಲೆ ನಾವು ಯಾವುದಕ್ಕೂ ಟೆನ್ಷನ್ ಪಡೋ ಅವಶ್ಯಕತೆ ಇರಲ್ಲ. ಗಂಡ ಹೆಂಡತಿ, ಅತ್ತೆ ಮಾವ ಜೊತೆಗೆ ಜಗಳನೂ ಬರಲ್ಲ. ಅವ್ರ ಮಕ್ಕಳು ಮದುವೆ ಆದಮೇಲೆ ತುಂಬ ಮಕ್ಕಳು ಡಿಪ್ರೆಷನ್ಗೆ ಹೋಗ್ತಾ ಇದ್ದಾವೆ. ಇದೇ ಕಾರಣಕ್ಕೇ ಮೊದಲೇ ನಾವು ಹೇಳ್ಕೊಟ್ಟಿರಲ್ಲ. ಒಂದೇ ಸಾರಿ ಅತ್ತೆ ಮನೆಗೆ ಹೋದ್ಮೇಲೆ ಎಲ್ಲ ಕೆಲಸ ಮಾಡಬೇಕು ಅಂತಂದರೆ ಆ ಮಗುಗೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ಇವಾಗಿಂದನೇ ಪ್ರಯತ್ನ ಪಡಿ ಅಂತ ನಾನು ವಿಷಯ ಮುಗಿಸ್ತೀನಿ.